ಚಳ್ಳಕೆರೆ ತಾಲೂಕಿನ ಹೆಗ್ಗೆರೆ ಬಳಿಯ ಪ್ರಕಾಶ್ ಸ್ಪಾಂಜ್ ಐರನ್ ಕಂಪನಿ ಬಳಿ ಭೀಕರ ಅಪಘಾತ ನಡೆದು 3 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಮೃತಪಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಪ್ರಕಾಶ್ ಸ್ಪಾಂಜ್ ಐರನ್ ಕಂಪನಿ ಬಳಿ ಈ ಒಂದು ಘಟನೆ ನಡೆದಿದ್ದು, ಬೆಂಗಳೂರು ಮೂಲದ ಅಮರೇಶ್, ಮಂಜುನಾಥ್ ಮತ್ತು ಸಚಿನ್ ಎಂಬ 3 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಸ್ಥಳದಲ್ಲೇ ಮೃತಪಟ್ಟಿದ್ದು, ಲಕ್ಷ್ಮಣ್ ಹಾಗೂ ಈಶ್ವರ್ ಎಂಬ ಇಬ್ಬರು ಸಬ್ ಇನ್ಸ್ಪೆಕ್ಟರ್ಗಳು ಗಂಭೀರವಾಗಿ ಗಾಯಗೊಂಡಿದ್ದು, ಅವರನ್ನು ದಾವಣಗೆರೆಯ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇನ್ನು ಇವರೆಲ್ಲರೂ ಬೆಂಗಳೂರಿನಿಂದ ಕಾರ್ಯಕ್ರಮ ನಿಮಿತ್ತ ಬಳ್ಳಾರಿಗೆ ಹೊರಟಿದ್ದರು. ಈ ವೇಳೆ ಮುಂದೆ ಹೋಗುತ್ತಿದ್ದ ಲಾರಿಗೆ ವೇಗವಾಗಿ ಬಂದು ಕಾರು ಡಿಕ್ಕಿ ಹೊಡೆದಿದೆ. ಇನ್ನು ಕಾರು ಸುಮಾರು 300 ಮೀಟರ್ಗಳಷ್ಟು ಎಳೆದುಕೊಂಡು ಹೋಗಿದ್ದಾಗಿ ಮಾಹಿತಿ ದೊರೆತಿದೆ. ಇನ್ನು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಬಳ್ಳಾರಿಗೆ ಹೊರಟಾಗ ಈ ಒಂದು ಘಟನೆ ನಡೆದಿದೆ. ಇನ್ನು ಕಾರು ಸಂಪೂರ್ಣ ಜಖಂಗೊಂಡಿದ್ದು 3 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಮೃತಪಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು, ಹಿರಿಯೂರು ಡಿವೈಎಸ್ಪಿ ಶಿವಕುಮಾರ್, ಪಿಐಗಳಾದ ಕುಮಾರ್ ಹಾಗೂ ಆನಂದ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಹೆಚ್ಚಿನ ತನಿಖೆ ಮುಂದುವರಿಸಿದ್ದಾರೆ. ಇವತ್ತು ಬೆಳಗ್ಗೆ 7:30 ಅಷ್ಟೊತ್ತಿಗೆ ಒಂದು ನಮ್ಮ ಹರಿಮಂಗಲ PS ಲಿಮಿಟ್ಸಲ್ಲಿ ಒಂದು ಫ್ಯಾಟಲ್ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಕಾರ್ನಲ್ಲಿ ನಮ್ಮ RSS 4 ಜನ ಮತ್ತು ಒಬ್ಬ PS ಇವರು ಟ್ರಾವೆಲ್ ಮಾಡ್ತಾರೆ. ಕಾರು ಒಂದು ಲಾರಿಗೆ ಡಿಕ್ಕಿ ಹೊಡೆದು ಫ್ಯಾಟಲ್ ಆಕ್ಸಿಡೆಂಟ್ ಆಯಿತು. ಅಲ್ಲಿ 3 ಜನ RSS ಇವರು ಬ್ಯಾಂಗ್ಳೂರಿಂದ ಬಳ್ಳಾರಿ ಕಡೆ ಟ್ರಾವೆಲ್ ಮಾಡ್ತಾಯಿದ್ರು ಒಂದು ಮದುವೆ ಅಟೆಂಡ್ ಮಾಡೋಕ್ಕೆ. ಇದರಲ್ಲಿ ಡೆತ್ ಆಗಿದವರು ಮಂಜುನಾಥ, ಅಂಬರೀಷ್ ಮತ್ತು ಸಚಿನ್ ಅಂತ. ಇದು 3 ಜನ ಕೂಡ RSS. ಸರ್ವೈವರ್ಸಲ್ಲಿ ಈಶ್ವರ್ ಒಬ್ಬ ಸಿವಿಲ್ PSI ಮತ್ತು ಮಹಂತೇಶ್ RSI ಇವರಿಬ್ಬರು ಸರ್ವೈವ್ ಆಗಿದ್ದರು. ಇವರಿಗೆ ಚಿಕಿತ್ಸೆ ನಡೀತಾ ಇದೆ. ಲಾರಿನ ನಾವು ಸೀಸ್ ಮಾಡಿದ್ವಿ. ಲಾರಿ ಡ್ರೈವರ್ನ ಕೂಡ ನಾವು ಡಿಟೈನ್ ಮಾಡಿದ್ವಿ. ಇನ್ನು ಮುಂದಿನ ಡೀಟೇಲ್ಸ್ ಶೇರ್ ಮಾಡ್ತೀವಿ.